ಶ್ರೀ ಗುರುಭ್ಯೋ ನಮಃ. ಮಧ್ವವಿಜಯದ 43ನೇ ಭಾಗ ಇದು. 8ನೇ ಸರ್ಗದ 14ನೇ ಶ್ಲೋಕವನ್ನು ಈಗ ನೋಡಬೇಕು. 8ನೇ ಸರ್ಗದ ಆರಂಭದಿಂದಲೂ ನರನಾರಾಯಣಾಶ್ರಮಕ್ಕೆ ಬಂದಂಥ ಮಧ್ವರು ಆ ನಾರಾಯಣನನ್ನು ನೋಡಿದರು. ಆ ನಾರಾಯಣನ ಆ ವ್ಯಕ್ತಿತ್ವದ, ಅವನ ವೈಭವದ ಅನೇಕ ಅಂಶಗಳನ್ನು ಅವರು ಮನನ ಮಾಡಿಕೊಂಡ್ರು. ಈತ ಬೇರೆ ಬೇರೆ ಅವತಾರಗಳನ್ನು ತಾಳಿದ್ದಾನೆ ಅಂತ ಅವತಾರಗಳನ್ನು ಅವರು ವರ್ಣನೆ ಮಾಡಲಿಕ್ಕೆ ತೊಡಗಿದರು. ಇಲ್ಲಿಂದ ಮುಂದೆ ಒಂದೊಂದು ಶ್ಲೋಕದಲ್ಲಿಯೂ ಕೂಡ ಎರಡೆರಡು ಅವತಾರಗಳನ್ನು, ಎರಡೂ ಅವತಾರಗಳಿಗೂ ಹೊಂದಾಣಿಕೆ ಆಗುವಂಥ ವಿಶೇಷಣಗಳನ್ನು ಒಳಗೊಂಡಂಥ ಶ್ಲೋಕಗಳನ್ನು ನಾವು ಕಾಣ್ತೇವೆ. ಚತುರಾನನಾಯ ಚತುರಃ ಪುರಾ ಗಮಾನ್ ಪ್ರದದಾವಸಾವ ನಿಮಿಷೇಶ್ವರ ಪ್ರಭು ವಿನಿಹತ್ಯ ಹಿಷ್ಟುತಿ ಮುಷಂ ಪುರಾತನಂ ವಪುಷೋದ್ಧತಂ ಹಯಮುಖೇನ ಸದ್ರಿಪುಂ. ಇಲ್ಲಿ ಒಂದು ಹಯಗ್ರೀವ ಅವತಾರ, ಇನ್ನೊಂದು ಮತ್ಸ್ಯಾವತಾರ, ಇವೆರಡರದು ವರ್ಣನೆಯನ್ನು ಕಾಣ್ತೇವೆ. ವೇದಗಳನ್ನು ಹಯಗ್ರೀವಾಸುರ ಅಂತ ಒಬ್ಬ ರಾಕ್ಷಸ ಆತ ಅಪಹಾರ ಮಾಡಿಬಿಟ್ಟಿದ್ದ. ಆತ ಅಪಹಾರ ಮಾಡಿದಾಗ ಭಗವಂತ ಅಲ್ಲಿ ಕಾಣಿಸ್ಕೊಂಡು ಕಳೆದು ಹೋದ ವೇದಗಳನ್ನು ಚತುರ್ಮುಖನಿಗೆ ತಂದುಕೊಟ್ಟ. ಶ್ರುತಿ ಮುಷಂ, ವೇದಗಳನ್ನು ಕದ್ದಂಥ, ವೇದಾಭಿಮಾನಿ ದೇವತೆಗಳನ್ನು ಕದ್ದಂಥ, ಅವರಿಗೆ ತೊಂದರೆ ಕೊಟ್ಟಂಥ ಒಬ್ಬ ರಾಕ್ಷಸನಿಗೆ ಈತ ಶಾಸನ ಮಾಡಿದ. ಈಗ ಇದು ಮತ್ಸ್ಯ ಮತ್ತು ಹಯಗ್ರೀವ ಈ ಎರಡು ರೂಪಗಳ ವರ್ಣನೆ. ಅಮರೇಂದ್ರ ವೈರಿ ಭುಜದಂಡ ಮಂಡಲ ಪ್ರತಿಕರ್ಷ ಪುಷ್ಕರ ಪತೋದ್ಧರೋಧೃತಿ ವಿದಧೇ ವರಾಹ ವಪುಷಾ ಮುನೋರ್ಮಿಮತ್ ಶ್ರುತಿ ಸಿಂಧು ಕಚ್ಛ ಪತಜಾಪ್ತ ರಕ್ಷಿಣ. ಈ ಎರಡನೇ ಶ್ಲೋಕ. ಇಲ್ಲಿ ವರಾಹಾವತಾರ ಮತ್ತು ಕೂರ್ಮಾವತಾರ ಇವೆರಡನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. ಎರಡೂ ಕಡೆ ಆತ ಮಾಡಿದ ಕೆಲಸ ಏನು? ವರಾಹಾವತಾರದಲ್ಲಿ ಭೂಮಿಯನ್ನು ಮೇಲೆತ್ತಿದ, ಕೂರ್ಮಾವತಾರದಲ್ಲಿ ಆ ಪರ್ವತ, ಸಮುದ್ರ ಮಥನ ಕಾಲದಲ್ಲಿ ಪರ್ವತ ಕುಸಿದಿತ್ತಲ್ಲ, ಆ ಕುಸಿಯುವ ಪರ್ವತವನ್ನು ಮೇಲೆತ್ತಿದ. ವರಾಹ ವಪುಷ, ಒಂದು ಕಡೆ ವರಾಹ ಅನ್ನುವಂಥ ಒಂದು ಹೆಸರು ಆ ಭಗವಂತನಿಗೆ, ಆ ವರಾಹ ಅನ್ನುವ ರೂಪ. ಇನ್ನೊಂದು ಕಡೆ ವರಾಹವ ಪುಷ, ವರ ಆಹವ ಅನ್ನೋ ಶ್ರೇಷ್ಠವಾದ ಯಜ್ಞ, ಆ ಯಜ್ಞವನ್ನು ಪೋಷಣೆ ಮಾಡಿದಂಥವನು, ಅದು ಆ ಕೂರ್ಮ ರೂಪದ ವರ್ಣನೆ. ಶ್ರುತಿ ಸಿಂಧು ಕಚ್ಛಪತಯ, ಕಚ್ಛಪ ಅಂತಂದ್ರೆ ಕೂರ್ಮ ರೂಪದಿಂದ ಈ ಕೆಲಸಗಳನ್ನು ಮಾಡಿದ. ನರಸಿಂಹ ಏಷ ವಿದದಾರ ದಾರುಣಂ ಪ್ರತಿಘೋದಯೇನ ಖರಚಕ್ರ ತೇಜಸ ಸ್ವರಿಪುಂಕ್ಷಣೇನ ಸರಸಸ್ಫುರತ್ತನಂ ಋತುಸಪ್ತಮಿಷ್ಟ ಜನ ಭೀತಿ ಭಂಜನ. ಈ ಶ್ಲೋಕದಲ್ಲಿ ನರಸಿಂಹ ಮತ್ತು ತಾಪಸ ರೂಪ, ಈ ಮೊಸಳೆಯನ್ನು ನಾಶಪಡಿಸಿ ಗಜೇಂದ್ರನನ್ನು ಉದ್ಧಾರ ಮಾಡಿದ್ನಲ್ಲ, ಅದು ತಾಪಸ ರೂಪ. ಈ ತಾಪಸ ರೂಪ ಮತ್ತು ನರಸಿಂಹ ರೂಪ ಅವೆರಡನ್ನು ವರ್ಣನೆ ಮಾಡ್ತಾರೆ. ನರಸಿಂಹ, ಒಂದು ಕಡೆ ನರಸಿಂಹ ಅನ್ನೋ ರೂಪವೇ, ಮತ್ತೊಂದು ಕಡೆ ಆ ಭಗವಂತ ಯಾವತ್ತೂ ಕೂಡ ನರಸಿಂಹ, ಅತ್ಯಂತ ಶ್ರೇಷ್ಠ ದೇವತೆ. ಪ್ರತಿಘೋದಯ, ಸಿಟ್ಟು ಬಂತು. ನಖರ ಚಕ್ರ ತೇಜಸ, ನಖರ ಅಂತಂದ್ರೆ ಉಗುರುಗಳು, ಆ ಉಗುರುಗಳ ಕಾಂತಿಯಿಂದ, ಚಕ್ರ ಅಂತಂದ್ರೆ ಗುಂಪು ಅಂತ ಅರ್ಥ, ಉಗುರುಗಳ ಗುಂಪು. 5 ಉಗುರು ಒಂದು ಕೈಯಲ್ಲಿ, 5 ಉಗುರು ಮತ್ತೊಂದು ಕೈಯಲ್ಲಿ. ಈ ಉಗುರುಗಳ ಗುಂಪಿನ ಶಕ್ತಿಯಿಂದ ಆ ರಾಕ್ಷಸನನ್ನು ಆತ ನಾಶಪಡಿಸಿದ. ಮತ್ತೊಂದು ಕಡೆ ಪ್ರತಿಘೋದಯೇನ ಖರ ಚಕ್ರ ತೇಜಸ, ನಖರ ಅಂತ ಅನ್ನೋದ್ರ ಬದಲಾಗಿ ಖರ ಚಕ್ರ ತೇಜಸ ಅಂತ ಮಾಡಬೇಕು. ಚಕ್ರಾಯುಧವನ್ನು ಪ್ರಯೋಗ ಮಾಡಿ ಆತ ಆ ಮೊಸಳೆಯನ್ನು ಕತ್ತರಿಸಿದ ಮತ್ತು ಗಜೇಂದ್ರನನ್ನು ಉದ್ಧಾರ ಮಾಡಿದ. ಋತುಸತ್ವ ಅಂದ್ರೆ ದೊಡ್ಡ ಪ್ರಾಣಿ ಅಂದ್ರೆ ಮೊಸಳೆ, ಆ ಮೊಸಳೆಯನ್ನು ಆತ ನಾಶಪಡಿಸಿದ. ಅಪಿವಾಮನೋ ಲಲಿತ ಬಾಲ್ಯವಾನಯಂ ಪ್ರತಿಭಾಬಲೇನ ಕೃತದೈತ್ಯ ಕೌತುಕ ಉಪಧೇರಥ ಕೃತ ಬಲೀಂದ್ರ ಶಾತ್ರವ ಸ್ವಜನಾಯ ಕೇವಲ ಮದಾತ್ ಪರಂ ಪದಂ. ಇಲ್ಲಿ ವಾಮನ ಮತ್ತು ಬೌದ್ಧಾವತಾರ ಇವೆರಡನ್ನು ವರ್ಣನೆ ಮಾಡ್ತಾರೆ. ವರ್ಣನೆ ಮಾಡುವಾಗ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಅಂತ ಸಾಲಾಗಿ ಅವತಾರಗಳು ಯಾವ ಕ್ರಮದಿಂದ ಆದವೋ ಅದೇ ಕ್ರಮದಲ್ಲಿ ವರ್ಣನೆ ಮಾಡ್ತಾರೆ ಅಂತೇನಿಲ್ಲ. ಕವಿಗಳಿಗೆ ಅವರ ಆ ಶಬ್ದಗಳ ಜೋಡಣೆಗೆ ಯಾವುದು ಅನುಕೂಲವೋ
ಆ ಥರ ವರ್ಣನೆ ಮಾಡ್ತಾರೆ. ಇದು ವಾಮನ ಮತ್ತು ಬೌದ್ಧಾವತಾರ. ವಾಮನಾವತಾರ ಮತ್ತು ಬೌದ್ಧಾವತಾರ ಎರಡರಲ್ಲಿಯೂ ಕೂಡ ಆದ ರಾಕ್ಷಸರಿಗೆ ಮಂಕು ಬೂದಿಯನ್ನು ಎರಚಿದ. ಅದಕ್ಕಾಗಿ ಅದನ್ನು ಇಲ್ಲಿ ತಗೊಂಡಿದ್ದಾರೆ. ವಾಮನ ಒಂದು ಹೆಸರು, ಇನ್ನೊಂದು ಕಡೆ ವಾಮನರು ಚಿಕ್ಕ ಮಗು. ಬೌದ್ಧಾವತಾರದಲ್ಲೂ ಚಿಕ್ಕವನಾಗಿದ್ದಾಗಲೇ ರಾಕ್ಷಸರನ್ನು ಆತ ವಂಚಿಸಿದ. ಕೃತ ದೈತ್ಯ ಕೌತುಕ, ದೈತ್ಯರಿಗೆ ಆತ ಮಂಕನ್ನ ಎರಚಿದವನು. ಉಪಧೇ ರಥಕೃತ ಬಲೀಂದ್ರ ಶಾಸ್ತ್ರವ, ಬಲಿ ಎನ್ನುವ ರಾಕ್ಷಸನನ್ನ ಆತ ದಮನ ಮಾಡಿದ. ಇದು ಒಂದು ಕಡೆ ವಾಮನಾವತಾರದಲ್ಲಿ. ಮತ್ತೊಂದು ಕಡೆ ಆ ಇಂದ್ರನ ಶತ್ರುಗಳಾದಂತಹ ರಾಕ್ಷಸರನ್ನ ಆತ ಸೋಲಿಸಿದ, ಅವರನ್ನೆಲ್ಲರನ್ನೂ ಮಾರ್ಗಭ್ರಷ್ಟರನ್ನಾಗಿ ಮಾಡಿದ. ಇದು ಬೌದ್ಧಾವತಾರದಲ್ಲಿ. ಕಥಯಂತ್ಯಮುಂ ಪರಶುಭಾಸಮಾನಗೋ ಹತಮರ್ತ್ಯ ದೇವ ತಮಸಂ ಮುಹುರ್ಮುಹುಃ ಜಗತಾಂ ಹಿತಂ ಹರಿಮಿವಾಪರಂ ಹರಿಂ ಗುರುಶಕ್ತಿ ತಾಪಸವರಾನ್ವಯೋದ್ಭವಂ. ಇದರಲ್ಲಿ ಪರಶುರಾಮ ಮತ್ತು ವೇದವ್ಯಾಸ ಇವರಿಬ್ಬರನ್ನು ವರ್ಣನೆ ಮಾಡ್ತಾರೆ. ಇಲ್ಲಿ ಪರಶು ಭಾಸಮಾನ ಗೋ ಅಂತ ಹೀಗಿದೆ. ಒಂದು ಕಡೆ ಪರಶುರಾಮ ಅವತಾರದಲ್ಲಿ ತನ್ನ ಕೊಡಲಿಯ ಮೂಲಕ ಆತ ಈ ಜಗತ್ತಿನಲ್ಲಿ ದುಷ್ಟ ರಾಜರನ್ನು ಸಂಹಾರ ಮಾಡಿದ. ವೇದವ್ಯಾಸ ಅವತಾರದಲ್ಲಿ ಏನು ಮಾಡಿದ ಅಂದ್ರೆ, ಅಲ್ಲಿ ಪರಶು ಅಂದ್ರೆ ಕೊಡಲಿ ಅಂತ ತಿಳ್ಕೊಳ್ಬಾರ್ದು, ಪರ ಶುಭ ಅಂತ ಹೀಗೆ ಶಬ್ದಗಳನ್ನು ಬೇರೆ ಬೇರೆಯಾಗಿ ಇಟ್ಕೋಬೇಕು. ಅಸಮಾನ ಗೋ, ವೇದವ್ಯಾಸನ ಮುಖದಿಂದ ಹೊರಗೆ ಬಂದಂತಹ ವೇದವಾಣಿ ಇದೆಯಲ್ಲ, ಅದು ಅತ್ಯದ್ಭುತವಾದಂತಹ ವೇದವಾಣಿ. ಆ ಮೂಲಕ ಈ ಜಗತ್ತಿನ ಕತ್ತಲನ್ನ, ಅಜ್ಞಾನ ಅನ್ನುವ ಕತ್ತಲನ್ನ ಆ ವೇದವ್ಯಾಸ ನಾಶಪಡಿಸಿದರು. ಗುರುಶಕ್ತಿ ತಾಪಸ ವರಾನ್ವಯೋದ್ಭವಂ. ಪರಶುರಾಮ ತಾಪಸ ಶ್ರೇಷ್ಠ ಅಂತ ಭೃಗುವಂಶದಲ್ಲಿ ಹುಟ್ಟಿದ್ದ. ವೇದವ್ಯಾಸರು ಪರಾಶರನ ವಂಶದಲ್ಲಿ, ವಸಿಷ್ಠನ ವಂಶದಲ್ಲಿ ಹುಟ್ಟಿ ಬಂದಂಥವರು. ಕರುಣಾಕರಸ್ಸ ವಸುದೇವ ಮೋದದೋ ಭಗವಾನ್ ಪುರಾಹಿ ಮಕರಾನ್ವಯೇ ಭವತ್ ಹಿತವಾನ್ ದಿಶೋ ದಶರಥೋಗ್ರ್ಯ ಸಂಪದೋ ಜನಕೋ ಬಭೂವ ಭುವಿ ಯಸ್ಯ ವೈರ್ಯಃ. ಇದರಲ್ಲಿ ರಾಮಾವತಾರ ಮತ್ತು ಕೃಷ್ಣಾವತಾರ, ಇದು 4 ಶ್ಲೋಕಗಳಲ್ಲಿ ರಾಮ ಮತ್ತು ಕೃಷ್ಣ ಇವರಿಬ್ಬರನ್ನು ಕೂಡ ವರ್ಣನೆ ಮಾಡ್ತಾರೆ. ಇದು ಒಂದೇ ಶ್ಲೋಕಗಳಿಂದ ಸಮಾನ ವಿಶೇಷಣಗಳಿಂದ ಎರಡೆರಡು ಅವತಾರಗಳನ್ನು ವರ್ಣನೆ ಮಾಡೋದೇನಿದೆ, ಆ ಭಗವಂತನ 2 ರೂಪಗಳು ಅಭಿನ್ನ, ಅದನ್ನು ತೋರಿಸುವಂಥದ್ದೊಂದು ಉದ್ದೇಶ. ಮತ್ತೆ ರಾಮಾವತಾರದಿಂದ ಮಾಡುವಂತಹ ಕೃತ್ಯಗಳೇನಿವೆ ಅವು ಕೃಷ್ಣಾವತಾರದಿಂದ ಭಗವಂತ ಮಾಡಿ ತೋರಿಸಿದ ಕೆಲಸಗಳಿಗಿಂತ ಅಭಿನ್ನ. ಭಗವಂತನ ಎಲ್ಲಾ ಗುಣಗಳು, ಕ್ರಿಯೆಗಳು ಯಾವತ್ತೂ ಕೂಡ ಅಭಿನ್ನ. ಈ ಅಭೇದದ ಒಂದು ಉಪಾಸನೆ ನಮಗಿರಬೇಕು, ಅದನ್ನು ತೋರಿಸೋದು ಕೂಡ ಇಲ್ಲಿಯ ಉದ್ದೇಶ. ಕರುಣಾಕರ, ಭಗವಂತ ಕರುಣಾಶಾಲಿಯಾಗಿದ್ದಾನೆ, ಆದ್ರಿಂದಲೇ ರಾಮಾವತಾರ ಮಾಡಿದ, ಕೃಷ್ಣಾವತಾರನೂ ಮಾಡಿದ. ವಸುದೇವ ಮೋದದ, ವಸುದೇವ ದೇವಕಿಯರಿಗೆ ಸಂತೋಷ ಕೊಟ್ಟ. ಮತ್ತೊಂದು ಕಡೆ ಸವಸುದೇವ ಮೋದದ, ವಸು ರುದ್ರ ಆದಿತ್ಯ ಮೊದಲಾದ ಎಲ್ಲ ದೇವತೆಗಳಿಗೂ ಕೂಡ ಆತ ಆನಂದವನ್ನು ಕೊಟ್ಟ. ನಾನು ಅಲ್ಲಿರುವಂತಹ ಪ್ರತಿಯೊಂದು ಶಬ್ದದ ಅರ್ಥ ಹೇಳೋದಿಲ್ಲ, ಸ್ಥೂಲವಾಗಿ ಹೇಳ್ತೇನೆ. ಯಾಕಂದ್ರೆ ಅಲ್ಲಿ ಬಂದಂಥ ಲೀಲೆಗಳೇನಿವೆ ಅವೆಲ್ಲ ಎಲ್ಲರಿಗೂ ಗೊತ್ತು. ಆ ಶಬ್ದಗಳಿಂದ ಅದನ್ನು ಹೇಗೆ ತಗೊಳ್ಬೇಕು, ಆ ಶಬ್ದಗಳಲ್ಲಿ ಆ ಲೀಲೆಗಳನ್ನ ಕವಿಗಳು ಹಿಡಿದಿಟ್ಟಿರುವಂತಹ ಒಂದು ಚಮತ್ಕಾರ, ಅದನ್ನು ಮಾತ್ರ ಸ್ಥೂಲವಾಗಿ ವರ್ಣನೆ ಮಾಡ್ತೇನೆ. ಅಹಿಮಕರಾನ್ವಯೇ ಅಭವತ್, ಹಿಮಕರಾನ್ವಯೇ ಅಭವತ್. ಅನ್ವಯ ಅಂದ್ರೆ ವಂಶ, ಹಿಮಕರ ಅಂದ್ರೆ ಚಂದ್ರ, ತಂಪಾದ ಕಿರಣ ಇದ್ದವನು. ತಂಪಾದ ಕಿರಣ ಇದ್ದ ಚಂದ್ರನ ವಂಶದಲ್ಲಿ ಹುಟ್ಟಿದವನು ಕೃಷ್ಣ. ಅಹಿಮಕರ ಪದಚ್ಛೇದ ಹೇಗೂ ಮಾಡಬಹುದು. ಬಿಸಿಯಾದ ಕಿರಣ ಇದ್ದಂಥವನು ಸೂರ್ಯ, ಅವನ ವಂಶದಲ್ಲಿ ಹುಟ್ಟಿದಂಥವನು ರಾಮ. ಜಿತವಾನ್ ದಶೋ ದಶರಥೋಗ್ರ್ಯ ಸಂಪದೋ ಜನಕೋ ಬಭೂವ ಭುವಿ ಯಸ್ಯ ವೈರ್ಯಃ. 10 ದಿಕ್ಕುಗಳನ್ನು ಗೆದ್ದಂಥ ಜನಕ ರಾಜ, ಈ ದಶರಥ ರಾಜ, ಇವನಿಗೆ ತಂದೆಯಾಗಿದ್ದ. ಮತ್ತು ಈ ಕೃಷ್ಣನ ಹತ್ತಿರ ಎಲ್ಲ ದಿಕ್ಕುಗಳನ್ನು ಗೆದ್ದಂಥ ಒಂದು ರಥ ಇತ್ತು. ದಶರಥ ಅಂದ್ರೆ ಒಂದು ಕಡೆ ರಾಮನ ತಂದೆ ದಶರಥ, ಮತ್ತೊಂದು ಕಡೆ ಕೃಷ್ಣನ ಹತ್ತಿರ ಇರುವಂತಹ ರಥಕ್ಕೆ ದಶರಥ ಅಂತ ಹೆಸರು. ಇಷ್ಟೇ. ಭುಜಗೇಶ್ವರೋಪಿ ಭುವನೇಶ್ವರ ಪ್ರಿಯ ಸಮಜನ್ಯಧಾರಿ ದರಜನ್ಮ ಭೂವ್ಯಭೂತ್ ತಮಮುಷ್ಯ ಕಾಂತಿ ವಿಜಿತೇಂದು ಮಗ್ರಜಂ ರಮಣೀಯ ಮಾಹುರಿಹ ರಾಮನಾಮಕಂ. ಎರಡೂ ಕಡೆ
ಬಲರಾಮ ಅವತಾರ ಮತ್ತು ಲಕ್ಷ್ಮಣಾವತಾರ ಆಗಿತ್ತು. ಒಂದು ಕಡೆ ಲಕ್ಷ್ಮಣಾವತಾರ ರಾಮನ ಜೊತೆಗೆ, ಬಲರಾಮನ ಅವತಾರ ಕೃಷ್ಣನಿಗಿಂತ ಮುಂಚೆ ಕೃಷ್ಣಾವತಾರದಲ್ಲಿ. ಇವೆರಡರದು ವರ್ಣನೆ ಇಲ್ಲಿದೆ. ಭುಜಗೇಶ್ವರ ಅಂದ್ರೆ ಹಾವುಗಳ ಒಡೆಯ ಶೇಷ, ಆತ ಹುಟ್ಟಿ ಬಂದ, ಸಮಜನಿ ಹುಟ್ಟಿ ಬಂದ. ಅಥ ಆದ ಬಳಿಕ ಅರಿದರ ಜನ್ಮ, ಚಕ್ರಾಭಿಮಾನಿ ದೇವತೆಯಾದ ಪ್ರದ್ಯುಮ್ನ, ಶಂಕಾಭಿಮಾನಿ ದೇವತೆಯಾದಂಥ ಶತ್ರುಘ್ನ, ಇವರಿಬ್ಬರು ಕೂಡ ಹುಟ್ಟಿದರು. ಭರತ ಮತ್ತು ಶತ್ರುಘ್ನರು ಪ್ರದ್ಯುಮ್ನ ಮತ್ತು ಅನಿರುದ್ಧರ ರೂಪಗಳಿಂದ ಹುಟ್ಟಿದರು. ಇವರನ್ನ ರಾಮ ಅನ್ನೋ ಹೆಸರಿನಿಂದ ಕರೀತಾರೆ. ಕೃಷ್ಣನ ಅಣ್ಣನನ್ನ ರಾಮ ಅಂತ ಕರೀತಾರೆ, ಲಕ್ಷ್ಮಣನ ಅಣ್ಣನನ್ನ ರಾಮ ಅಂತ ಕರೀತಾರೆ. ಈಗ ಎಲ್ಲರೂ ಕಡೆ ರಾಮ ಅಂತ ಹೆಸರಿದೆಯಲ್ಲ, ಒಂದು ಕಡೆ ಕೃಷ್ಣಾವತಾರದಲ್ಲಿ ಕೃಷ್ಣನ ಅಣ್ಣನಿಗೆ ಅದನ್ನು ಹೊಂದಿಸ್ಬೇಕು, ರಾಮಾವತಾರದಲ್ಲಿ ಲಕ್ಷ್ಮಣನ ಅಣ್ಣನಿಗೆ ರಾಮ ಅನ್ನೋ ಹೆಸರನ್ನು ಹೊಂದಿಸಬೇಕು. ಜನಕೇನ ಸೋಥ ವಿರಹಾಸಹಿಷ್ಣುನಾ ಮುಹುರೀಕ್ಷಿತೋ ವನಮನೀಯತ ಪ್ರಭು ಚಕಿತೇನ ದುಷ್ಟ ಜನತಸ್ತಪಸ್ವಿನ ತತ ಆಸುರೀಂ ನಿಶಿಚರೀಂ ಜಘಾನಸಃ. ರಾಮಾವತಾರದಲ್ಲಿ ಏನಾಯ್ತು? ವಿಶ್ವಾಮಿತ್ರ ಬಂದ, ರಾಮನನ್ನು ಕರ್ಕೊಂಡು ಹೋಗ. ಅಲ್ಲಿ ಆ ತಾಟಕ ಮೊದಲಾದ ರಾಕ್ಷಸರನ್ನು ಆತ ಕೊಂದು ಹಾಕಿದ. ಅದೇ ಕೃಷ್ಣಾವತಾರದಲ್ಲಿ ನಗರವನ್ನು ಬಿಟ್ಟು, ಅಂದ್ರೆ ನಾಡನ್ನು ಬಿಟ್ಟು ಕಾಡಿಗೆ ಹೋಗುವಂತ ಪ್ರಸಂಗ ಬಂತು. ರಾಮಾವತಾರದಲ್ಲಿ ಸ್ವಲ್ಪ ದೊಡ್ಡವನಾದ್ಮೇಲೆ ನಾಡು ಬಿಟ್ಟು ಕಾಡಿಗೆ ಹೋದ. ಕೃಷ್ಣಾವತಾರದಲ್ಲಿ ಆತ ಚಿಕ್ಕವನಿದ್ದಾಗಲೇ ಕಂಸನ ಕೈಗೆ ಸಿಗಬಾರದು ಈ ಶಿಶು ಅನ್ನುವ ಉದ್ದೇಶದಿಂದ ವಸುದೇವ ಆತನನ್ನು ತಗೊಂಡು ಹೋಗಿ ನಂದಗೋಪನಿಗೆ ಒಪ್ಪಿಸಿದ. ಅಲ್ಲಿ ಆತ ಶೂರ್ಪನಖೆ ಈ ಪೂತನವನ್ನು ಕೊಂದ. ಒಂದು ಕಡೆ ತಾಟಕೆಯನ್ನು ಕೊಂದ ರಾಮಾವತಾರದಲ್ಲಿ, ಕೃಷ್ಣಾವತಾರದಲ್ಲಿ ಪೂತನೆಯನ್ನು ಕೊಂದ. ಆಸುರಿ ಅಂದ್ರೆ ಅಸುರ ಸ್ತ್ರೀ, ಅವಳನ್ನು ಕೊಂದು ಹಾಕಿದ. ಮುನಿಸಪ್ತ ತಂತು ಕೃತವೈರ ಬಂಧನಂ ಕಟುಕೇಶ್ವರಿಷ್ಟ ಪದ ಮುಖ್ಯ ದುರ್ಜನಂ ಕ್ಷಪಜಂತ ಮುದ್ಯತ ಸುಬಾಹು ಮಾಹವೇ ತಮಥಾಭ್ಯನಂದ ದಮರಾದಿ ಸದ್ಗಣ. ಆ ರಾಮಾವತಾರದಲ್ಲಿ ಏನ್ ಮಾಡಿದ, ಕೃಷ್ಣಾವತಾರದಲ್ಲಿ ಏನ್ ಮಾಡಿದ? ಆ ಮುನಿಗಳ ಸಪ್ತತಂತು ಅಂದ್ರೆ ಯಜ್ಞ, ಆ ಯಜ್ಞಕ್ಕೆ ತೊಂದರೆ ಕೊಡ್ತಿರುವಂತಹ ಸುಬಾಹು ಮೊದಲಾದವರನ್ನ ಆತ ನಾಶ ಮಾಡಿದ. ಅವನನ್ನ ದೇವತೆಗಳೆಲ್ಲ ಕೂಡ ಪೂಜೆ ಮಾಡಿದರು. ಈ ಕೃಷ್ಣಾವತಾರದಲ್ಲಿ ರಾಮಾವತಾರದಲ್ಲಿ ಯಜ್ಞಕ್ಕೆ ತೊಂದರೆ ಕೊಡ್ತಿದ್ದಂಥ ಕೆಲವು ರಾಕ್ಷಸರನ್ನ, ವಿಶ್ವಾಮಿತ್ರನ ಯಜ್ಞಕ್ಕೆ ತೊಂದರೆ ಕೊಡ್ತಿರುವಂತಹ ಕೆಲವು ರಾಕ್ಷಸರನ್ನ ಕೊಂದು ಹಾಕಿದ. ಸಪ್ತತಂತು ಒಂದು ಯಜ್ಞ. ಕೃಷ್ಣಾವತಾರದಲ್ಲಿ ಏನ್ ಮಾಡಿದ ಅಂದ್ರೆ ಮುನಿ ಸಪ್ತತಂತು ಕೃತ ವೈರ ಬಂಧನಂ. ಈ ಕೇಶಿ ಅರಿಷ್ಟಾಸುರ, ಕೇಶಿ ಅಸುರ, ಕತ್ತೆ ರೂಪದಲ್ಲಿ ಮತ್ತೆ ಎತ್ತಿನ ರೂಪದಲ್ಲಿ ಅನೇಕ ಜನ ರಾಕ್ಷಸರು ಬಂದು ಆ ಗೋಕುಲದ ನಿವಾಸಿಗಳಿಗೆ, ವೃಂದಾವನದ ನಿವಾಸಿಗಳಿಗೆಲ್ಲ ತೊಂದರೆ ಕೊಡ್ತಿದ್ರಲ್ಲ, ಅವರು ಕೇವಲ ಆ ನಿವಾಸಿಗಳಿಗೆ ತೊಂದರೆ ಕೊಡ್ತಿದ್ದಲ್ಲ, ಎಷ್ಟೋ ಜನ ಸಜ್ಜನರಿಗೂ ಕೂಡ ಅವರು ಯಾವತ್ತೂ ಕೂಡ ಕಷ್ಟ ಕೊಡ್ತಿದ್ರು, ತೊಂದರೆ ಕೊಡ್ತಿದ್ರು. ಅಲ್ಲಿ ಮುನಿ ಸಪ್ತತಂತು ಅಂತಂದ್ರೆ ಒಂದು ಹಿಂದಿನ ಅರ್ಥದಲ್ಲಿ ರಾಮಾವತಾರಕ್ಕೆ ಸಂಬಂಧಪಟ್ಟಂತೆ ಸಪ್ತತಂತು ಅಂದ್ರೆ ಯಜ್ಞ. ಇಲ್ಲಿ ಸಪ್ತ ಅಂತಂದ್ರೆ ಜಟಾಧಾರಿಗಳಾದಂಥ ಮುನಿಗಳು, ಆ ಮುನಿಗಳಿಗೆ ತೊಂದರೆ ಕೊಡುವಂತ ಅರಿಷ್ಟಾಸುರ, ಕೇಶಿ ಅನ್ನುವ ಅಸುರ ಮೊದಲಾದವರು, ಅವರೆಲ್ಲರನ್ನು ಕೂಡ ಕೃಷ್ಣ ನಾಶಪಡಿಸಿದ. ಅವನನ್ನ ದೇವತೆಗಳು ಅಭಿನಂದನೆ ಮಾಡಿದರು. ಇದು ಒಂದು ಕಡೆ ಈ ಗೋವಿಂದಾಚಾರ್ಯ ವ್ಯಾಖ್ಯಾನದಲ್ಲಿ ಯಜ್ಞಕ್ಕೆ ಸಪ್ತತಂತು ಅಂತ ಯಾಕೆ ಕರೀತಾರೆ ಅನ್ನೋದ್ರ ವಿವರಣ ಇದೆ, ಅದನ್ನ ನೋಡ್ಬೇಕು. ಸಪ್ತತಂತು 7ರಿಂದ ಮಾಡಲ್ಪಡುವಂಥದ್ದಕ್ಕೆ ಯಜ್ಞ ಅಂತ ಕರೀತಾರೆ. ಈ ಯಜ್ಞದಲ್ಲಿ 7 ಅನ್ನುವು ಬಹಳ ಇರ್ತವೆ. ಅದ್ಯಾವುದು ಅಂತಂದ್ರೆ 7 ಛಂದಸ್ಸು: ಗಾಯತ್ರಿ, ಉಷ್ಣಿಕ್, ಅನುಷ್ಠುಪ್, ಬೃಹತಿ, ಪಂಕ್ತಿ, ತ್ರಿಷ್ಠುಪ್, ಜಗತಿ ಅಂತ 7 ಅಗ್ನಿಯ ಜ್ವಾಲೆಗಳಿರ್ತವೆ. ಕಾಳಿ, ಕರಾಳಿ, ಮನೋಜವ, ಸುಲೋಹಿತ, ಸುಧೂಮ್ರವರ್ಣ, ಸ್ಫುಲಿಂಗಿನಿ, ವಿಶ್ವರುಚಿ ಅಂತ 7 ಅಗ್ನಿಯ ಜ್ವಾಲೆಗಳು. 7 ಜ್ವಾಲೆಗಳಿಂದ ಕೂಡಿದ ಅಗ್ನಿಯಲ್ಲಿ ಹೋಮ, ಅದರಿಂದ ಅದು ಸಪ್ತತಂತು. ಮತ್ತು ಯಜ್ಞದಲ್ಲೇ 7 ಪ್ರಭೇದಗಳಿವೆ: ಅಗ್ನಿಷ್ಠೋಮ, ಅತ್ಯಗ್ನಿಷ್ಠೋಮ, ಪೃಷ್ಟ್ಯ, ಷೋಡಶಿ, ವಾಜಪೇಯ, ಅತಿರಾತ್ರ, ಆಪ್ತೋರ್ಯಾಮ, ಹೀಗೆ 7 ಯಜ್ಞದ ಪ್ರಭೇದಗಳಿವೆ. ಹೀಗೆ ಅನೇಕ 7ರ ಗುಂಪು ಬಹಳ ಇದೆ ಯಜ್ಞದಲ್ಲಿ. ಅದಕ್ಕಾಗಿ ಯಜ್ಞವನ್ನ ಸಪ್ತತಂತು ಅಂತ ಕರೀತಾರೆ. ಅಂಥ ಯಜ್ಞವನ್ನ
ಮಾಡುವಂಥ ಋಷಿಗಳಿಗೆ ತೊಂದರೆ ಕೊಡುವ ರಾಕ್ಷಸರನ್ನ ಆತ ನಾಶ ಮಾಡಿದ. ಸವನೇ ವಿಕಸ್ವರ ಗುಣಸ್ವರ ದ್ವಿಜೇ ಸ್ಫುರಿತೆ ಚರನ್ ಸಕಲ ಗೋಕುಲ ಪ್ರಿಯ ಇತಕಾಮ ತಾಪಸರಸಾರ್ಧಧೀಗಿರಃ ಪ್ರತಿಲಾಲಯನ್ನ ರಮತೈಷ ಸುಂದರೀ. ರಾಮಾವತಾರದಲ್ಲಿ ಆ ಋಷಿಗಳ ಪ್ರಶಂಸೆ, ಋಷಿಗಳ ಸ್ತೋತ್ರ ಏನಿತ್ತು ಅದನ್ನೆಲ್ಲ ಸ್ವೀಕಾರ ಮಾಡ್ತಾ ಆತ ಅವರಿಗೆ ಸಂತೋಷ ಕೊಡ್ತಾ ವಾಸ ಮಾಡಿದ. ಸವನ ಅಂದ್ರೆ ಯಜ್ಞ ಒಂದು ಕಡೆ ರಾಮಾವತಾರದಲ್ಲಿ, ಇನ್ನೊಂದು ಕಡೆ ವನೆ, ವನ ಅಂದ್ರೆ ವೃಂದಾವನದಲ್ಲಿ, ಇದು ಕೃಷ್ಣಾವತಾರದಲ್ಲಿ. ಕೃಷ್ಣಾವತಾರದಲ್ಲಿ ಆತ ಏನ್ ಮಾಡಿದ, ಆ ಗೋಪಸ್ತ್ರೀಯರನ್ನ ಸಂತೋಷಗೊಳಿಸ್ತಾ ಅವರನ್ನ ಸಂಪ್ರೀತರನ್ನಾಗಿ ಮಾಡ್ತಾ ಆತ ವಾಸ ಮಾಡಿದ. ಹಾಗಾಗಿ ಇತಕಾಮತಾಪಸ ರಸಾರ್ಧಧೀಗಿರಃ ಅಂತಂದ್ರೆ ಒಂದು ಕಡೆ ರಾಮ ಸಂತೋಷ ಕೊಟ್ಟಿದ್ದು ಆ ಋಷಿಗಳ ಸವಿಯಾದ ಮಾತುಗಳನ್ನು ಆಲಿಸಿ, ಇನ್ನೊಂದು ಕಡೆ ಕೃಷ್ಣಾವತಾರದಲ್ಲಿ ಸವಿಯಾದ ಮಾತನಾಡುವಂಥ ಗೋಪಸ್ತ್ರೀಯರಿಗೆ ಸಂತೋಷ ಕೊಟ್ಟದ್ದು. ಇವು ಬೇರೆ ಬೇರೆ ಅವತಾರಗಳಿಗೆ ಹೊಂದಾಣಿಕೆ ಆಗುವಂಥ ಶಬ್ದಗಳು. ಸಹಜಾನ್ವಿತ ಸಕಲ ಮಿತ್ರ ಸಂಯುತೋ ಮಧುರಾಂ ಪುರೀಂ ಜನಕವಲ್ಲಭಾಂ ಗತಃ ಪ್ರವಿಶನ್ನಿಮಾಂಸ ಜಗದೇಕ ಸುಂದರೋ ನರಣಾರ್ಯುದಾರ ನಯನೋತ್ಸವೋ ಭವತ್. ಆಮೇಲೆ ಮುಂದೆ ರಾಮ ಜನಕರಾಜನ ಪಟ್ಟಣಕ್ಕೆ ಹೋದ. ಕೃಷ್ಣ ಮಥುರಾ ನಗರಕ್ಕೆ ಬಂದ. ಅಲ್ಲಿ ಕೃಷ್ಣ ಮಥುರಾ ನಗರಕ್ಕೆ ಬಂದಾಗ ಮಥುರಾ ನಗರಕ್ಕೆ ಹೆಸರು. ಜನಕರಾಜನ ಆ ಮಿಥಿಲಾ ಪಟ್ಟಣಕ್ಕೆ ಮಧುರಾ ಅನ್ನೋದು ವಿಶೇಷಣ, ಸುಂದರವಾದ ಪಟ್ಟಣ ಅಂತ ಅರ್ಥ. ಒಂದ್ ಕಡೆ ಹೆಸರು, ಮತ್ತೊಂದು ಕಡೆ ವಿಶೇಷಣ. ಆ ಸಹೋದರನಾದ ರಾಮನ ಜೊತೆ ಲಕ್ಷ್ಮಣನ ಜೊತೆಗೆ ಅಲ್ಲಿ ಹೋದಾಗ ಅಲ್ಲಿದ್ದವರೆಲ್ಲರೂ ಕೂಡ ಅವನನ್ನು ನೋಡಿ ಸಂತೋಷಪಟ್ಟರು. ಅಥ ಖಂಡಿತೇಶ್ವರ ಧನುಸ್ಸಲೀಲಯ. ಕೃಷ್ಣಾವತಾರದಲ್ಲೂ ರಾಮಾವತಾರದಲ್ಲೂ ಎರಡೂ ಕಡೆ ಧನುಸ್ಸನ್ನು ಮುರಿದದ್ದು ಎರಡೂ ಕಡೆ ಇದೆ. ಕೃಷ್ಣಾವತಾರದಲ್ಲಿ ಉಗ್ರಸೇನನ ಮಗ ಕಂಸನ ಸೊಕ್ಕು ಮುರಿದ. ರಾಮಾವತಾರದಲ್ಲಿ ಆ ಧನಸ್ಸನ್ನು ಎತ್ತಲಿಕ್ಕೆ ಬಂದಂತಹ ಉಳಿದ ರಾಜರಿಗೂ ಯಾರಿಗೂ ಅದು ಸಾಧ್ಯ ಆಗಲಿಲ್ಲ. ಅವರ ಅಹಂಕಾರ ಎಲ್ಲ ಮುರಿಯಿತು. ರಾಮ ಅದನ್ನು ಗೆದ್ದು ಸೀತೆಯನ್ನು ಮದುವೆ ಮಾಡಿಕೊಂಡ. ಸಮುಪಾಸ್ಯ ವಿಪ್ರ ಗುರುಮಬ್ಜ ಭೂಗುರು ಸ್ವಜನ ನಮೋದಯ ದಮೇಯ ತೇಜಸ. ಒಂದು ಕಡೆ ರಾಮಾವತಾರದಲ್ಲಿ ತನ್ನ ಗುರುವಾದಂತಹ ವಿಶ್ವಾಮಿತ್ರ ಅವನನ್ನು ಅವಲಂಬಿಸಿ ಎಲ್ಲ ಶಾಸ್ತ್ರಗಳನ್ನು ಕಲಿತ. ಇನ್ನೊಂದು ಕಡೆ ಕೃಷ್ಣಾವತಾರದಲ್ಲಿ ಗುರು ಅಂದ್ರೆ ಸಾಂದೀಪನಿ, ಅವನ ಕಡೆಯಿಂದ 64 ವಿದ್ಯೆಗಳನ್ನು ಕಲಿತ. ಹೀಗೆ ಈ ಶ್ಲೋಕನೂ ಕೂಡ ಎರಡೂ ಅವತಾರಗಳನ್ನು ವರ್ಣನೆ ಮಾಡಿದೆ ಅನ್ನುವಲ್ಲಿಗೆ ಮಧ್ವ ವಿಜಯದ 8ನೇ ಸರ್ಗದ 25ನೇ ಶ್ಲೋಕ ಅದು ಸಮಾಪ್ತಿಯನ್ನು ಕಂಡಿದೆ.